ಇವನ ಹೆಸರು ಸಂಜಯ್. ಇವನು ತುಂಬ ಸ್ಟ್ಯಾಂಡರ್ಡ್ ಆಗಿ ಸ್ಟೈಲಿಶ್ ಆಗಿರೋ ಹುಡುಗ. ಅದು ಅಲ್ಲದೆ ಚೆನ್ನಾಗಿ ಓದ್ಕೊಂಡು ಒಂದು ಒಳ್ಳೆ ಕೆಲಸದಲ್ಲಿ ಪ್ರಮೋಷನ್ ತಗೊಂಡು ತನ್ನ ಜೀವನ ಮಾಡ್ತಿರೋ ಹುಡುಗ. ಆದರೆ ಇವನ ತಾಯಿ ವನಜ ರೀತಿ ನೀತಿ ಸಂಸ್ಕಾರ ಅಂತೆಲ್ಲ ತುಂಬ ತಿಳ್ಕೊಂಡಿರೋಳು. ಇವಳಿಗೆ ಇವಳ ಥರನೇ ಸಂಸ್ಕಾರ ಇರೋ ಹಳ್ಳಿ ಹುಡುಗಿನೇ ನಮ್ಮನೆ ಸೊಸೆ ಆಗಬೇಕು ಅನ್ನೋ ಆಸೆ. ಆದರೆ ಸಂಜಯ್ಗೆ ತನ್ನ ಹಾಗೆ ಮಾಡ್ರನ್ ಆಗಿರೋ ಹುಡುಗಿನ ನಾನು ಮದುವೆ ಆಗಬೇಕು ಅನ್ನೋದು ಅವನ ಆಸೆ. ನೋಡು ಸಂಜು, ನೀನು ಏನು ಹೇಳಿದ್ರು ಅಷ್ಟೇ, ನಾನು ಹೇಳ್ದಂಗೆ ನನ್ನ ಹಾಗೇನೆ ಸಂಸ್ಕಾರ ಎಲ್ಲ ಗೊತ್ತಿರೋ ಹುಡುಗಿನೇ ನಮ್ಮನೆ ಸೊಸೆ ಆಗಬೇಕು. ಏನು ಹೇಳ್ತಿದ್ಯಾ ಅಮ್ಮ? ನಾನು ಇಷ್ಟೆಲ್ಲ ಓದ್ಕೊಂಡು ಇಷ್ಟು ಒಳ್ಳೆ ಕೆಲಸದಲ್ಲಿದ್ದು ನೀನು ಹೇಳೋ ಹಳ್ಳಿ ಗಮಾರಿನ ಮದುವೆ ಆಗಬೇಕಾ? ಯಾಕಪ್ಪ ಮಹಾರಾಜ, ನೀನಿಷ್ಟೆಲ್ಲ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರೋಕ್ಕೆ ನಿನ್ನ ಅಪ್ಪನೇ ಕಾರಣ. ಇಲ್ಲಿವರೆಗೂ ನಿಂಗೆ ಬೇಕು ಬೇಡ ಎಲ್ಲ ನೋಡ್ಕೊಂಡಿರೋ ನಮಗೆ ನಿನಗೆಂಥ ಹುಡುಗಿ ತಂದು ಮದುವೆ ಮಾಡಬೇಕು ಅಂತ ಗೊತ್ತಿಲ್ವೇನೋ? ಆಹಾ ಬಂದ್ಬಿಟ್ಟ ಹೇಳೋದಕ್ಕೆ. ನೋಡಮ್ಮ, ನೀನು ಏನೇ ಹೇಳಿದ್ರು ಅಷ್ಟೇ, ನಾನು ಮಾತ್ರ ನೀನು ತೋರಿಸೋ ಆ ಹಳ್ಳಿ ಹುಡುಗಿನ ಮದುವೆ ಆಗಲ್ಲ ಅಷ್ಟೇ, ಇವಾಗಲೇ ಹೇಳಿದ್ದೀನಿ. ನಿಜ ಕಣೋ ನಿಜ. ಹೆಂಗೂ ನೀನು ಇವಾಗ ದೊಡ್ಡವನಾಗಿದೆಯಾ, ನಿನ್ನ ಜೀವನ ನೀನು ಮಾಡೋ ಹಾಗಾಗಿದೆಯಾ. ಅವಾಗಾದರೆ ಚಿಕ್ಕವನಾಗಿದೆಯಲ್ಲ, ಅದಕ್ಕೆ ಅಪ್ಪ ಅಮ್ಮ ಅವ್ರ ಮಾತು ಅಂದರೆ ಅಷ್ಟು ಮುಖ್ಯ ಆಗಿತ್ತು. ಆದರೆ ಇವಾಗೇನು ಹಾಗೇನಿಲ್ವಲ್ಲ, ದುಡ್ಡು ಕಾಸು ಎಲ್ಲ ನಿನ್ನ ಜೇಬಲ್ಲೇ ಇರುತ್ತೆ, ನೀನೇ ದುಡಿತಿದ್ಯಾ. ಹಾಗಾಗಿ ಈ ಅಪ್ಪನ ಮಾತು ಅಮ್ಮನ ಮಾತು ಅಂದರೆ ನಿನಗೆ ಬೇಡವಾಗಿದೆ. ಏನು ಮಾಡೋಕ್ಕಾಗುತ್ತೆ ಹೇಳು? ವನಜ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಹೀಗೆಲ್ಲ ಯೋಚನೆ ಮಾಡಿ ನಿನ್ನ ಮನಸ್ಸನ್ನು ನೋಯಿಸ್ಕೋಬೇಡ ಕಣೆ, ಆಮೇಲೆ ಆರೋಗ್ಯನೂ ಹಾಳಾಗುತ್ತೆ ನಿಂದು. ರೀ ನಡೀರಿ, ನಮ್ಮ ಮಗನ ಹತ್ರನೇ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಗೊತ್ತಾದ ಮೇಲೂ ನಾವು ಇಲ್ಲೇ ಇದ್ರೆ ನಮಗೆ ಮರ್ಯಾದೆನೇ ಇರಲ್ಲ ರೀ. ಬನ್ನಿ, ಈ ಕ್ಷಣನೇ ನಾವಿಬ್ರು ಮನೆ ಬಿಟ್ಟು ಎಲ್ಲಾದರೂ ಹೋಗೋಣ. ಭಿಕ್ಷೆ ಬೇಡಿ ತಿಂದರೂ ಪರವಾಗಿಲ್ಲ ರೀ, ಇಲ್ಲಿ ಮಾತ್ರ ನಾವಿರೋದು ಬೇಡ. ಅಯ್ಯೋ ಅಮ್ಮ, ಏನು ಮಾತಾಡ್ತಿದ್ಯಮ್ಮ ನೀನು? ಬೇಡಪ್ಪ, ಹೇಗೂ ನಿನಗೆ ನಮ್ಮ ಮಾತಿನ ಮೇಲೆ ಗೌರವನೇ ಇಲ್ಲ. ಅದು ನಮ್ಮಿಬ್ಬರಿಗೆ ಗೊತ್ತಾದ ಮೇಲೂ ನಾವಿಲ್ಲೇ ಇರಬಾರ್ದಪ್ಪ. ಯಾಕಂದರೆ ಮುಂದೊಂದು ದಿನ ಆಮೇಲೆ ನೀನೇ ನಮ್ಮಿಬ್ಬರಿಗೂ ಮನೆ ಬಿಟ್ಟು ಹೋಗು ಅಂತ ಹೇಳಿಬಿಟ್ರೆ ನಾವಾದರೂ ಅವಾಗ ಎಲ್ಲಿಗೆ ಅಂತ ಹೋಗೋದು ನೀನೇ ಹೇಳು. ಅದಕ್ಕೆ ನಾವಿಬ್ಬರು ಇವತ್ತೇ ಎಲ್ಲಾದರೂ ದೂರ ಹೋಗ್ತೀವಿ. ನಿನಗಿಷ್ಟ ಆಗಿರೋ ಹುಡುಗಿನ ಮದುವೆ ಆಗಿ ಸುಖವಾಗಿರೋ ಮಗನೇ. ಅಯ್ಯೋ ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಇವಾಗ? ಸರಿ ಬಿಡು, ನೀನು ಯಾರನ್ನು ತೋರಿಸ್ತೀಯೋ ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಅಯ್ಯೋ ಬೇಡ ಬಿಡಪ್ಪ, ನೀನು ನಮಗೋಸ್ಕರ ನಾವು ತೋರಿಸೋ ಹುಡುಗಿನ ಮದುವೆ ಆಗೋದೇನು ಬೇಡ. ಅಯ್ಯೋ ಅಮ್ಮ, ನಾನು ಹೇಳ್ತಿದ್ದೀನಿ ತಾನೇ ಮದುವೆ ಆಗ್ತೀನಿ ಅಂತ. ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಸುಮ್ಮನೆ ಏನೇನೋ ಹೇಳಬೇಡ, ಸುಮ್ಮನೆ ಇರು. ಅಂತೂ ವನಜ ಏನೇನೋ ಡ್ರಾಮಾ ಮಾಡಿ ಮಗನ್ನ ಅವಳು ಇಷ್ಟಪಟ್ಟು ಹುಡುಕಿರೋ ಹುಡುಗಿ ಜೊತೆನೆ ಮದುವೆಗೆ ಒಪ್ಪಿಸ್ತಾಳೆ. ಮದುವೆಗೆ ಒಪ್ಸೋದು ಮಾತ್ರ ಅಲ್ಲದೆ ಪ್ರಿಯಾ ಅನ್ನೋ ಹುಡುಗಿ ಜೊತೆ ತನ್ನ ಮಗನ ಮದುವೆನೂ ಮಾಡಿಸ್ತಾಳೆ. ಮದುವೆ ಆಗಿರೋ ಮಾರನೇ ದಿನ ರಾತ್ರಿ. ಛೇ, ಈ ಅಮ್ಮನಿಂದ ಈ ಹಳ್ಳಿ ಗಮಾರಿನ ಮದುವೆ ಆಗಬೇಕಾಯ್ತು. ಅದು ಅಲ್ಲದೆ ಇವಳು ಮುಖನೂ ಎಣ್ಣೆ ಹೊಡೆದಿರೋ ಮುಖ ಇದ್ದಂಗಿದೆ. ಥೂ, ನೋಡೋಕ್ಕೆ ಹಿಂಸೆ ಆಗ್ತಿದೆ. ನೋಡು, ಏನೋ ನನ್ನಮ್ಮ ಹಠ ಮಾಡಿದ್ಲು ಅಂತ ನಾನು ನಿನ್ನ ಮದುವೆ ಆಗಿದ್ದೀನಿ. ಅದು ಬಿಟ್ಟು ನಿನ್ನ ಜೊತೆ ಸಂಸಾರ ಮಾಡೋಕ್ಕಾಗಲಿ ಅಥವಾ ನಿನ್ನ ಪ್ರೀತಿ ಮಾಡೋಕ್ಕಾಗಲಿ, ನಿನಗೆ ಹುಟ್ಟೋ ಮಕ್ಕಳಿಗೆ ಹತ್ರ ಅಪ್ಪ ಅಂತ ಕರ್ಸ್ಕೊಳ್ಳೋಕ್ಕಾಗಲಿ ನಿನ್ನ ನಾನು ಮದುವೆ ಆಗಿಲ್ಲ, ತಿಳ್ಕೊ. ಏನು, ಅಮ್ಮಂಗೋಸ್ಕರ ನನ್ನ ಮದುವೆ ಆದ್ರ? ಅಂದರೆ ನಿಮಗೆ ನನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಿದ್ಮೇಲೆ ಯಾಕ್ರಿ ನನ್ನ ಮದುವೆ ಆದ್ರಿ? ನೋಡು, ನಿನಗೆ ಅವಾಗಲೇ ಹೇಳಿದೆ ತಾನೇ, ನನ್ನಮ್ಮ ಹಠ ಮಾಡಿದ ಒಂದೇ ಕಾರಣಕ್ಕೆ ನಾನು ನಿನ್ನ ಮದುವೆ ಆಗಬೇಕಾಯ್ತು. ನಿನ್ನ ಮುಖ ಕನ್ನಡಿಲಿ ನೋಡ್ಕೊಂಡಿದ್ಯಾ ಹೇಗಿದೆ ಅಂತ? ನಿನ್ನಂಥ ಹಳ್ಳಿ ಗಮಾರಿಗೆ ನಾನು ಬೇಕಿತ್ತಾ? ಅಲ್ಲ ಕಣೆ, ನಾನೇನು ನನ್ನಮ್ಮ ಹೇಳಿದ್ಲು ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಮದುವೆ ಆದೆ. ಆದರೆ ನಿನಗೆ ಹೇಗೆ ಅನ್ನಿಸ್ತು ನನ್ನ ಮದುವೆ ಆಗಬೇಕು ಅಂತ? ಓ, ಹೆಂಗೂ ಹುಡುಗ ತುಂಬ ಚೆನ್ನಾಗಿದ್ದಾನೆ, ಅದು ಬೇರೆ ಒಳ್ಳೆ ಕೆಲಸದಲ್ಲಿದ್ದಾನೆ, ಆಸ್ತಿ ಮನೆ ಎಲ್ಲನೂ ಚೆನ್ನಾಗಿದೆ, ಮದುವೆ ಆದರೆ ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಅನ್ಸುತ್ತೆ ಅಲ್ವಾ? ನನಗೆ ಗೊತ್ತಿದೆ ಕಣೆ, ಹಳ್ಳಿನಲ್ಲಿರೋ ನಿಮ್ಮಂಥ ಹುಡುಗಿರ ಹಣೆ ಬರನೇ ಇಷ್ಟು. ಯಾರಾದರೂ ಒಳ್ಳೆ ಹುಡುಗ ಸಿಕ್ಕರೆ ಸಾಕು, ಮದುವೆ ಆಗಿ ಸೆಟಲ್ ಆಗಿಬಿಡೋಣ ಅಂತ ಕಾಯ್ತಾ ಇರ್ತೀರಾ ಅಲ್ವಾ? ಛೇ, ನನ್ನ ಹಣೆ ಬರ ಕೆಟ್ಟಿತ್ತು, ಅದಕ್ಕೆ ನಿನ್ನಂಥವಳು ನನಗೆ ಗಂಟು ಬಿದ್ದಿದೆಯಾ? ನೋಡಿ, ಏನೇನೋ ಮಾತಾಡಬೇಡಿ. ನಾನು ಎಲ್ಲರನ್ನ ಬಿಟ್ಟು ನಿಮಗೋಸ್ಕರ ನಿಮ್ಮನ್ನು ನಂಬಿ ಬಂದಿದ್ದೀನಿ ಕಣ್ರಿ. ಆದರೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಹೇಳಿ. ನಾನೇನಾದರೂ ಬೇಜಾರಾಗೋ ಥರ ನಡ್ಕೊಂಡಿದ್ದೀನಾ ಹೇಳಿ.
ಆಹಾ, ಎಷ್ಟೇ ನಾಟಕ ಮಾಡ್ತೀಯಾ? ಅಲ್ಲ ಕಣೆ, ನಿನಗೆ ಯಾವನೋ ಪೋಲಿನೋ ಪೊರ್ಕಿನೋ ಸಿಕ್ಕಿದ್ರೆ ಹೀಗೆ ನಿಮಗೋಸ್ಕರ ಎಲ್ಲನೂ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿದ್ಯಾ? ಇಲ್ಲ ತಾನೇ? ಯಾಕಂದರೆ ಅವನ ಹತ್ರ ಏನೂ ಇರಲ್ಲ, ಆದರೆ ನನ್ನ ಹತ್ರ ಎಲ್ಲನೂ ಇದೆಯಲ್ಲ, ಅದಕ್ಕೆ ತುಂಬ ದೊಡ್ಡದಾಗಿ ನಾಟಕ ಮಾಡ್ತಿದ್ಯಾ ಅಲ್ವಾ? ಅಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಅಂದ್ಕೊಂಡಿರೋ ಹಾಗೆ ನಾನು ಆಸ್ತಿಗೋ ಅಂತಸ್ತಿಗೋ ನಿಮ್ಮ ಜೊತೆ ಬಂದಿಲ್ಲ. ನೀವು ಕಟ್ಟಿರೋ ಇದು ಒಂದೇ ಒಂದು ತಾಳಿಗೋಸ್ಕರ ನಿಮ್ಮ ಜೊತೆ ಬಂದಿದ್ದೀನಿ, ನನ್ನ ನಂಬ್ರಿ. ಓ, ಅಂದರೆ ನೀನು ತಾಳಿಗೆ ಮಾತ್ರ ಬಂದಿರೋದಲ್ವಾ? ಹಾಗಾದರೆ ನಾನು ಈ ಕ್ಷಣನೇ ಈ ಕೆಲಸ, ಆಸ್ತಿ, ಮನೆ ಎಲ್ಲ ಬಿಟ್ಟು ಹೋಗ್ತೀನಿ. ಅವಾಗ ನನ್ನ ಜೊತೆ ಬರ್ತೀಯಾ ನೀನು? ನೀನೆಲ್ಲಿ ಬರ್ತೀಯಾ? ತಾಳಿ ನೆಪ ಇಟ್ಕೊಂಡು ಸುಮ್ಮನೆ ನಾಟಕ ಮಾಡ್ತಿದ್ಯಾ? ಸುಮ್ಮನೆ ಹೋಗಿ ಬಿದ್ಕೋ. ಅಯ್ಯೋ, ನೀವೇನು ಮೇಡಮ್, ನಾಳೆ ಮನೇಲೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡಿರ್ತೀರ. ಆದರೆ ನಾವು ಹಾಗಲ್ವಲ್ಲ, ನಿಮ್ಮನ್ನೆಲ್ಲ ಸಾಕಬೇಕಲ್ಲ, ಅದಕ್ಕಾದರೂ ಹೋಗಿ ದುಡಿಬೇಕಲ್ಲ. ರೀ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನೋಡು, ಸುಮ್ಮನೆ ನೀನು ನನ್ನ ತಲೆ ತಿನ್ಬೇಡ, ಹೋಗಿ ಕೆಳಗಡೆ ಬಿದ್ಕೋ. ನಿನ್ನ ಮುಖ ಕಂಡ್ರೂ ನನಗಾಗಲ್ಲ. ಪಾಪ ಪ್ರಿಯನಿಗೆ ಮದುವೆ ಆಗಿದ್ದ ಮೊದಲನೇ ರಾತ್ರಿನೇ ಗಂಡನ ಎಲ್ಲ ಮಾತು ಕೇಳಿಸ್ಕೊಂಡು ಸಿಡಿಲೆ ಬಡ್ದಂಗಾಗತ್ತೆ. ತವ್ರ ಮನೆ ಬಿಟ್ಟು ಬಂದಿರೋ ಹೆಣ್ಮಕ್ಳಿಗೆ ಗಂಡನೇ ಸರ್ವಸ್ವ ಆಗಿರ್ತಾನೆ. ಹಾಗಿರುವಾಗ ತನಗೆ ತಾಳಿ ಕಟ್ಟಿರೋ ಗಂಡನ ಬಾಯಿನಲ್ಲೇ ಇಂಥ ಮಾತೆಲ್ಲ ಕೇಳಿಸ್ಕೊಂಡ್ರೆ ಯಾವ ಹೆಣ್ತಾನೆ ನೋವಾಗದೆ ಸುಮ್ಮನೆ ಇರ್ತಾಳೆ. ಪ್ರಿಯಾ ತನ್ನ ಗಂಡನ ಮಾತಿಂದ ತುಂಬ ಬೇಜಾರು ಮಾಡ್ಕೋತಾಳೆ. ಮೊದಲನೇ ರಾತ್ರಿನೇ ಗಂಡ ಹೆಂಡತಿ ಇಬ್ಬರು ದೂರ ದೂರ ಆಗಿರ್ತಾರೆ. ಮಾರನೇ ದಿನ ಬೆಳಗ್ಗೆ ಏನೋ ಮಗನೇ, ತುಂಬ ಖುಷಿಯಾಗಿದೆಯಾ ಅನ್ಸುತ್ತೆ. ನನ್ನ ಸೊಸೆ ಎಲ್ಲಿದ್ದಾಳೋ? ಅತ್ತೆ ಕರೆದ್ರಾ? ಏನು ವಿಷಯ ಅತ್ತೆ? ಕಾಫಿ ಮಾಡ್ಕೊಂಬರ್ಲಾ? ಪ್ರಿಯಾ, ಕಾಫಿ ಗೀಫಿ ಏನು ಬೇಡ, ಬೇಗ ಬೇಗ ರೆಡಿಯಾಗಿ ಗಂಡ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಏನು ದೇವಸ್ಥಾನಕ್ಕ? ಅಮ್ಮ, ನನಗೆ ಆಫೀಸಿಗೆ ಲೀವ್ ಇಲ್ಲ. ಇಷ್ಟು ದಿನ ಅಂತೂ ಮದುವೆ ಅಂತ ತಲೆ ತಿಂದೆ, ಇವಾಗ ದೇವರು ಪೂಜೆ ದೇವಸ್ಥಾನ ಅಂತ ತಲೆ ತಿಂತಿದ್ಯಾ? ಹೋಗ್ಲಿ ಬಿಡಿ ಅತ್ತೆ, ಅವ್ರಿಗೆ ಆಫೀಸಿಗೆ ರಜೆ ಇಲ್ವಂತಲ್ಲ, ಅವ್ರ ಆಫೀಸಿಗೆ ಹೋಗಿ ಬರಲಿ. ನಾನೊಬ್ಬಳೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಅಥವಾ ನೀವು ನನ್ನ ಜೊತೆ ಬನ್ನಿ. ಸಾಕು, ಬಾಯಿ ಮುಚ್ಚೆ. ಅಲ್ಲ ಕಣೆ, ನಿನ್ನೊಬ್ಳನ್ನೇ ದೇವಸ್ಥಾನಕ್ಕೆ ಕಳ್ಸೋದಕ್ಕ ನಿನ್ನನ್ನು ನನ್ನ ಮಗನ ಜೊತೆ ಮದುವೆ ಮಾಡಿದ್ದು? ಅದು ಅಲ್ಲದೆ ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಕ್ಕ ನಾನು ನಿನ್ನನ್ನು ನಮ್ಮನೆ ಸೊಸೆ ಮಾಡ್ಕೊಂಡಿರೋದು? ಅಯ್ಯೋ, ಹಾಗಲ್ಲ ಅತ್ತೆ, ಅದು ಅವ್ರಿಗೆ ರಜೆ ಇಲ್ಲ ಅಂತ ಹೇಳ್ತಿದ್ರಲ್ವಾ, ಅದಕ್ಕೆ. ನೋಡು, ಅವನು 1000 ಹೇಳ್ತಾನೆ, ಆದರೂ ಹೆಂಡತಿ ಆದಳು ಗಂಡನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿಗಾದರೂ ಅಷ್ಟೇ. ಮದುವೆ ಆಗಿದ್ದು ಹೊಸದ್ರಲ್ಲಿ ಹೊಸ ಜೋಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಗಂಡ ಹೆಂಡತಿ ಇಬ್ಬರಿಗೂ ಒಳ್ಳೇದು, ಹಾಗೆ ಹುಟ್ಟೋ ಮಕ್ಕಳಿಗೂ ಒಳ್ಳೇದು. ಏನತ್ತೆ ನೀವು ಏನು ಹೇಳ್ತಾ ಇದ್ರ? ನಿಮ್ಮ ಮಗನಿಗೂ ನನ್ನ ಕಂಡ್ರೇನೆ ಆಗಲ್ಲ, ಇನ್ನು ಎಲ್ಲಿಂದ ಒಳ್ಳೇದಾಗತ್ತೆ? ಇನ್ನು ಮಗು ಆದರೂ ಹೇಗಾಗತ್ತೆ ಹೇಳಿ? ಏನು ಯೋಚನೆ ಮಾಡ್ತಿದ್ಯಾ ಇನ್ನು? ಅದು ಏನಿಲ್ಲ ಅತ್ತೆ. ನೋಡು ಮಗನೇ, ನೀನು ಮೊದಲು ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಾ, ಆಮೇಲೆ ನೀನು ಆಫೀಸ್ಗಾರು ಹೋಗು, ಎಲ್ಲಿಗಾದರೂ ಹೋಗು, ನಿನ್ನ ಯಾರೂ ಕೇಳಲ್ಲ. ಮಗ ಸೊಸೆ ಎಷ್ಟೇ ವಾದ ಮಾಡಿದ್ರು ವನಜ ಮಾತ್ರ ಇಬ್ಬರಿಗೂ ಬೈದು ದೇವಸ್ಥಾನಕ್ಕೆ ಕಳಿಸ್ತಾಳೆ. ಗಂಡನಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಪ್ರಿಯಾ ತನ್ನ ಅತ್ತೆಗೋಸ್ಕರ ಗಂಡನ ಜೊತೆ ದೇವಸ್ಥಾನಕ್ಕೆ ಬರ್ತಾಳೆ. ರೀ, ಬನ್ನಿ ಒಳಗೋಗಿ ಪೂಜೆ ಮಾಡಿಸ್ಕೊಂಬರೋಣ. ನಿನ್ನ ಜೊತೆಗೆ ಇಲ್ಲಿಗೆ ಬಂದಿರೋದೇ ಹೆಚ್ಚು, ಅಂಥದ್ರಲ್ಲಿ ಒಳಗೆ ಬೇರೆ ಬರಬೇಕಾ? ನೋಡು, ಸುಮ್ಮನೆ ಹೋಗಿ ಪೂಜೆ ಮಾಡಿಸ್ಕೊಂಬ, ನನ್ನ ಪಿತ್ತ ನೆತ್ತಿಗೆ ಏರಿಸ್ಬೇಡ ಇವಾಗ. ಪಾಪ ಪ್ರಿಯಾ ಏನು ಹೇಳೋಕ್ಕಾಗದೆ ತಾನೊಬ್ಳೆ ಪೂಜೆ ಮಾಡ್ಸೋಕೆ ಹೋಗ್ತಾಳೆ. ಓ, ಇದೇನು ಹೊಸ ಜೋಡಿ ದೇವಸ್ಥಾನಕ್ಕೆ ಬಂದಿದ್ದೀರಾ? ನೀನೇನೇ ಹೇಳು ಸಂಜು, ನಿನ್ನ ಹೆಂಡತಿ ಹಳ್ಳಿಯವಳೇ ಆದರೂ ನೋಡೋಕೆ ತುಂಬ ಮುದ್ದಾಗಿದ್ದಾಳೆ ಕಣೋ. ಅಲ್ಲ, ಇಷ್ಟೊಂದು ಸ್ಟ್ಯಾಂಡರ್ಡ್ ಆಗಿ ಸ್ಟೈಲಿಶ್ ಆಗಿದ್ದವನು ನೀನು, ಅದು ಹೇಗೋ ಅವಳನ್ನ ಮದುವೆ ಆದೆ ಒಪ್ಪಿ? ನೋಡು ನಿಶಿ, ಸುಮ್ಮನೆ ನನ್ನ ಕೆಣಕ್ಬೇಡ. ಅಯ್ಯೋ, ಯಾಕೆ ಕೇಳಿದೆ ಅಂದರೆ, ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಹೇಳು, ಮದುವೆ ಆಗೋಣ ಅಂತ. ಆದರೆ ನೀನು ಯಾವಾಗಲೂ ನಾನು ಕಪ್ಪಿದ್ದೀನಿ, ದಪ್ಪ ಇದ್ದೀನಿ, ಇದೇ ರೀಸನ್ ತಾನೇ ಕೊಟ್ಟಿರೋದು. ಆದರೆ ನೀನು ಹುಡುಗಿ ಇವಾಗ ಮದುವೆ ಆಗಿರೋಳು ಹಳ್ಳಿಯವಳಳ, ಹೇಗೆ ಮದುವೆ ಆದೆ ಅಂತ ಕೇಳಿದೆ ಅಷ್ಟೆ. ಸರಿ ಹೋಗಲಿ ಬಿಡು, ಆಗೋಗಿರೋದ್ರ ಬಗ್ಗೆ ಯಾಕೆ ಮಾತಾಡೋದು? ಪಾಪ ಇವಾಗಲಾದರೂ ಅವಳನ್ನಾದರೂ ಚೆನ್ನಾಗಿ ನೋಡ್ಕೊ. ನೀನು ಸ್ಟ್ಯಾಂಡರ್ಡ್ ಅಂತ ಪಾಪ ಅವಳ ಮನಸ್ಸಿಗೆ ನೋವು ಮಾಡಬೇಡ. ಸರಿ, ನಾನಿನ್ನು ಬರ್ತೀನಿ ಸಂಜು, ನನಗೆ ಲೇಟ್ ಆಗ್ತಿದೆ. ಛೇ, ಈ ಆಳದವಳನ್ನ ಕಟ್ಕೊಂಡು ಯಾರ್ಯಾರ ಹತ್ರ ಎಲ್ಲ ನಾನು ಹೇಳಿಸ್ಕೋಬೇಕಾಯ್ತು. ಅದು ಹೆಂಗೆ ಗಂಟು ಬಿದ್ದಲೋ ಏನೋ. ಛೇ, ನನಗಂತೂ ಇವಳ ಮುಖ ನೋಡೋಕ್ಕೆ ಇಷ್ಟ ಇಲ್ಲ, ಆದರೂ ಇವಳ ಜೊತೆನೇ ಇರಬೇಕು. ಇವಳ ಜೊತೆ ಇದ್ದಷ್ಟು ದಿನವೂ ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾರೆ. ನಾನು ಇಲ್ಲಿಂದ ಮೊದಲು ಹೋಗ್ತೀನಿ, ಹೇಗಾದರೂ ಬರಲಿ ನನಗೇನು. ನಾನೇನು ಇಷ್ಟಪಟ್ಟ ಮದುವೆ ಆಗಿದ್ದೀನಿ, ಬಂದರೆ ಬರಲಿ, ಬಿಟ್ಟರೆ ಬಿಡಲಿ.
ಪಾಪ ಪ್ರಿಯಾ ಪೂಜೆ ಮುಗಿಸಿ ಬರೋದ್ರೊಳಗೆ ಸಂಜಯ್ ಅಲ್ಲಿಂದ ಹೊರಟೋಗಿರ್ತಾನೆ. ತಾನು ತಾಳಿ ಕಟ್ಟಿರೋ ಹೆಂಡತಿ ಅಂದ್ರೇ ಇಷ್ಟ ಇಲ್ದಿರೋ ಸಂಜಯ್ಗೆ ತನ್ನ ಹೆಂಡತಿ ಏನು ಅನ್ನೋದು ಅರ್ಥ ಆಗುತ್ತಾ, ಅವರಿಬ್ರು ಸಂಸಾರ ಸರಿಯಾಗುತ್ತಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಚಂದನ, ವಿಶ್ ಯು ಹ್ಯಾಪಿ ಬರ್ಡೇ. ಯಾವಾಗಲೂ ಹೀಗೆ ಖುಷಿಯಾಗಿರಿ. ನಿಮ್ಮ ಸಿಸ್ಟರ್ ಕಮೆಂಟ್ ಮಾಡಿದರು ನನ್ನ ತಂಗಿ ಬರ್ಡೇ ವಿಶ್ ಮಾಡಿ ಅಂತ, ಸೊ ವಿಶ್ ಮಾಡಿದ್ದೀನಿ. ಯಾವಾಗಲೂ ಖುಷಿಯಾಗಿರಿ ಆಯಿತಾ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.